ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಶಾಸಕರು ಕೂಡ ಭಾಗವಹಿಸಿದ್ದಾರೆ. ಶಿರ್ಸಿ ಶಾಸಕರಾಗಿರುವಂತಹ ಭೀಮಣ್ಣಯ್ಯರು ಕೂಡ ಇವತ್ತು ತಮ್ಮ ಅಪಾರ ಸಂಖ್ಯೆ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ಹೆಜ್ಜೆ ಹಾಕಿರುವಂಥದ್ದು. ಅವರನ್ನೇ ಮಾತಾಡ್ಸೋಣ ಸರ್. ಈಗ ಇವತ್ತು ಪ್ರತಿಭಟನೆ ನಡೀತಾ ಇದೆ ಸರ್, ಮತ್ತೆ ಬಹಳ ಪ್ರಮುಖ ಅಂದ್ರೆ ರಾಜ್ಯಪಾಲರ ಹೇಳಿ ಸರ್. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರ್ತಕ್ಕಂಥ ನಮ್ಮ ರಾಜ್ಯದ ರಾಜ್ಯಪಾಲರೇನಿದ್ದಾರೋ ಅವರನ್ನು ಆದಷ್ಟು ಬೇಗ ವಜಾಗೊಳಿಸಿ ಬೇರೆ ರಾಜ್ಯಪಾಲರನ್ನ ನಿಯೋಜನೆ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವದ ಕಾನೂನನ್ನ ಸುವ್ಯವಸ್ಥೆಯನ್ನು ಉಳಿಸಬೇಕು ಅನ್ನೋ ವಿನಂತಿಯನ್ನ ಕೇಂದ್ರ ಸರ್ಕಾರಕ್ಕೆ ಮಾಡ್ಕೊಳ್ಳೋಕೆ ಬಯಸ್ತೀನಿ. ಮೊದಲನೇದಾಗಿ. ಎರಡನೇದಾಗಿ ನಮ್ಮ ಮುಖ್ಯಮಂತ್ರಿ ಆಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ವಹಿಸಿಕೊಂಡ ಕೆಲವೇ ದಿನದಲ್ಲಿ 5 ಗ್ಯಾರಂಟಿಯನ್ನು ಕೊಡೋದ್ರ ಮುಖಾಂತರ ರಾಜ್ಯದ ಎಲ್ಲ ವರ್ಗದ ಜನಗಳಿಗೆ ಸಮಾನತೆಯ ಏಕತೆಯ ಅಭಿವೃದ್ಧಿನ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕನ ಒಂದು ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ಮಾಡಬೇಕು ಅಂತ ದುರುದ್ದೇಶದಿಂದ ಇವತ್ತು BJP ರಾಜ್ಯ ಕಮಿಟಿ ಏನಿದೆಯೋ ಅವ್ರಿಗೆ ಅಧಿಕಾರ ಇಲ್ಲ ಅಂತಂದರೆ ನಿಲ್ಲಕ್ಕಾಗಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ನನಗೆ ಅಧಿಕಾರ ಬೇಕು ಅನ್ನೋಂಥ ದೃಷ್ಟಿಯಿಂದ ಬರೀ ಇಲ್ಲ ಸಲ್ಲದ ಮಾತನ್ನು ಹೇಳುವಂಥದ್ದು, ಗೊಂದಲವನ್ನು ಎಬ್ಬಿಸುವಂಥ ಕೆಲಸ ಇವತ್ತು BJP ಮಾಡ್ತಾ ಇದೆ. ಈಗ ಆದರೆ ಇದು ಮೂಡ ಅನ್ನೋಂಥ ಏನು ಯೋಜನೆ ಇದೆಯೋ ಅದು ಏನೂ ಇಲ್ಲದೆ ಇರ್ತಕ್ಕಂಥದ್ದು, ಎಲ್ಲ ರೀತಿಯ ಕಾಗಪತ್ರನ ಈಗಾಗಲೇ ಬುಕ್ಲೆಟನ್ನು ಮಾಡಿ ಬಿಡುಗಡೆ ಮಾಡಿ ರಾಜ್ಯದ ಜನಗಳಿಗೆ ಸರಿಯಾದ ಒಂದು ತಿಳುವಳಿಕೆಯನ್ನು ಇವತ್ತು ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ನೋಡಿದಾಗ ಯಾವುದೇ ಒಂದು ವಿಚಾರಗಳು ಇಲ್ಲ, ಸರಿಯಾದ ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ಅದು ಆಗಿರ್ತಕ್ಕಂಥದ್ದು. ಅದನ್ನೇ ಅಸ್ತ್ರ ಇಟ್ಕೊಂಡು ಇವತ್ತು BJP ಮಾಡ್ತಾ ಇದೆಯೋ ಇದು ಸರಿಯಲ್ಲ. BJP ಯಾವತ್ತೂ ಜನರ ಹಿತವನ್ನು ಕಾಪಾಡುವಂಥರಲ್ಲ ಇವರು. ಇವತ್ತು ರಾಜ್ಯದಲ್ಲಿ 136 ಕ್ಷೇತ್ರನ ಗೆದ್ದು ಒಳ್ಳೆ ಅಧಿಕಾರನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ನೋಡ್ತಾ ಇದ್ರಿ ನೀವು. ಈ ವರ್ಷ ವಾಡಿಕೆಯಿಂದ ಹೆಚ್ಚು ಮಳೆ ಆಗಿ ಭಾಳಷ್ಟು ಸಂಕಷ್ಟ ಆಗಿರುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಗುಡ್ಡ ಕುಸಿದು 10 ಜನ ಸತ್ರು ಕೂಡ ಆ ಸಂದರ್ಭದಲ್ಲಿ ಅಸೆಂಬ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಪ್ರತಿದಿನ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ರು ಹೊರತು ಸದನದಲ್ಲಿ ಯಾವುದೇ ಒಂದು ವಿಚಾರವನ್ನು ಚರ್ಚೆ ಮಾಡಿ ರಾಜ್ಯದ ಜನಗಳಿಗೆ ತೊಂದರೆ ಆಗಿರ್ತಕ್ಕಂಥ ಜನಗಳಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ವಿಚಾರವನ್ನು ಸದನ ಕೂಡ ಮಾಡದೇ ಗಲಾಟೆಯನ್ನು ಮಾಡಿರುವಂಥದ್ದು. ಹೀಗೆ ಬರೀ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು, ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಗೊಂದಲವನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ವಾಮ ಮಾರ್ಗದಿಂದ ಅವರು ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಸಣ್ಣತನ ಏನಿದೆಯೋ, ಆ ದುರಾಲೋಚನೆ ಇದೆಯೋ, ಅದು ರಾಜ್ಯದ ಜನ ಸಹಿಸಲ್ಲ. ನಮ್ಮ ಸರ್ಕಾರ ಭದ್ರವಾಗಿದೆ, ನಮ್ಮ ಮುಖ್ಯಮಂತ್ರಿಗಳು ಭದ್ರವಾಗಿದೆ, ನಾವೆಲ್ಲ ಶಾಸಕರು ಕೂಡ ನಮ್ಮ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಇದ್ದೀವಿ, ಯಾವುದೇ ಅನ್ಯಾಯ ನಡೆದಿಲ್ಲ. ಹಾಗಾಗಿ ಇವತ್ತೇನು ಇಡೀ ರಾಜ್ಯಾದ್ಯಂತ ನಡೀತಕ್ಕಂಥ ಪ್ರತಿಭಟನೆ ಏನಿದೆಯೋ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮಾನ್ಯ ಮಾಂಕಾಳ್ ವೈದ್ಯರವರು, ಮಾನ್ಯ ಸತೀಶ್ ಶೈಲ್ರವರು, ಮಾನ್ಯ ದೇಶಪಾಂಡೆ ಸಾಹೇಬರು, ಹೀಗೆ ಅಪಾರವಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಸಮೂಹದೊಂದಿಗೆ ಇವತ್ತು ಸಾಂಕೇತಿಕವಾಗಿ ನಾವು ಮನವಿಯನ್ನು DC ಅವರ ಮುಖಾಂತರ ಮನವಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ರಾಷ್ಟ್ರಪತಿಯವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಎಲ್ಲಿವರೆಗೆ ಮುಂದುವರಿಯುತ್ತೆ ಸರ್? ಇವತ್ತು ಇಲ್ಲಿಗೆ ಕೈ ಬಿಟ್ಟರೆ ಸರಿ. ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಪ್ರತಿಭಟನೆ. ಇದನ್ನ ಎಚ್ಚೆತ್ತು ಕೇಂದ್ರ ಸರ್ಕಾರ ಇವರನ್ನ ವಜಾಗೊಳಿಸಿ ಇಲ್ಲಿಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವವರೆಗೂ ಕೂಡ ಈ ಹೋರಾಟ ನಡೆಯುತ್ತೆ ಅನ್ನೋದು ಮಾತ್ರ ಹೇಳಕ್ಕೆ ಬಯಸ್ತೇನೆ. ಇವೆಷ್ಟು ಶಿರ್ಸಿ ಶಾಸಕರಾಗಿರುವಂತಹ ಭೀಮಣ್ಣಯ್ಯರು ಹೇಳುವಂತ ಮಾತು. ಒಟ್ಟಿನಲ್ಲಿ ರಾಜ್ಯಪಾಲರ ನಡೆಗೆ ತೀವ್ರ ಆಕ್ರೋಶ, ನಮ್ಮ ಪ್ರತಿಭಟನೆ ಕೂಡ ಮುಂದುವರೆದಿದೆ ಎಂಬ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಶಾಸಕರು ಕೂಡ ಭಾಗವಹಿಸಿದ್ದಾರೆ. ಶಿರ್ಸಿ ಶಾಸಕರಾಗಿರುವಂತಹ ಭೀಮಣ್ಣಯ್ಯರು ಕೂಡ ಇವತ್ತು ತಮ್ಮ ಅಪಾರ ಸಂಖ್ಯೆ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ಹೆಜ್ಜೆ ಹಾಕಿರುವಂಥದ್ದು. ಅವರನ್ನೇ ಮಾತಾಡ್ಸೋಣ ಸರ್. ಈಗ ಇವತ್ತು ಪ್ರತಿಭಟನೆ ನಡೀತಾ ಇದೆ ಸರ್, ಮತ್ತೆ ಬಹಳ ಪ್ರಮುಖ ಅಂದ್ರೆ ರಾಜ್ಯಪಾಲರ ಹೇಳಿ ಸರ್. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರ್ತಕ್ಕಂಥ ನಮ್ಮ ರಾಜ್ಯದ ರಾಜ್ಯಪಾಲರೇನಿದ್ದಾರೋ ಅವರನ್ನು ಆದಷ್ಟು ಬೇಗ ವಜಾಗೊಳಿಸಿ ಬೇರೆ ರಾಜ್ಯಪಾಲರನ್ನ ನಿಯೋಜನೆ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವದ ಕಾನೂನನ್ನ ಸುವ್ಯವಸ್ಥೆಯನ್ನು ಉಳಿಸಬೇಕು ಅನ್ನೋ ವಿನಂತಿಯನ್ನ ಕೇಂದ್ರ ಸರ್ಕಾರಕ್ಕೆ ಮಾಡ್ಕೊಳ್ಳೋಕೆ ಬಯಸ್ತೀನಿ. ಮೊದಲನೇದಾಗಿ. ಎರಡನೇದಾಗಿ ನಮ್ಮ ಮುಖ್ಯಮಂತ್ರಿ ಆಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ವಹಿಸಿಕೊಂಡ ಕೆಲವೇ ದಿನದಲ್ಲಿ 5 ಗ್ಯಾರಂಟಿಯನ್ನು ಕೊಡೋದ್ರ ಮುಖಾಂತರ ರಾಜ್ಯದ ಎಲ್ಲ ವರ್ಗದ ಜನಗಳಿಗೆ ಸಮಾನತೆಯ ಏಕತೆಯ ಅಭಿವೃದ್ಧಿನ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕನ ಒಂದು ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ಮಾಡಬೇಕು ಅಂತ ದುರುದ್ದೇಶದಿಂದ ಇವತ್ತು BJP ರಾಜ್ಯ ಕಮಿಟಿ ಏನಿದೆಯೋ ಅವ್ರಿಗೆ ಅಧಿಕಾರ ಇಲ್ಲ ಅಂತಂದರೆ ನಿಲ್ಲಕ್ಕಾಗಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ನನಗೆ ಅಧಿಕಾರ ಬೇಕು ಅನ್ನೋಂಥ ದೃಷ್ಟಿಯಿಂದ ಬರೀ ಇಲ್ಲ ಸಲ್ಲದ ಮಾತನ್ನು ಹೇಳುವಂಥದ್ದು, ಗೊಂದಲವನ್ನು ಎಬ್ಬಿಸುವಂಥ ಕೆಲಸ ಇವತ್ತು BJP ಮಾಡ್ತಾ ಇದೆ. ಈಗ ಆದರೆ ಇದು ಮೂಡ ಅನ್ನೋಂಥ ಏನು ಯೋಜನೆ ಇದೆಯೋ ಅದು ಏನೂ ಇಲ್ಲದೆ ಇರ್ತಕ್ಕಂಥದ್ದು,
ಎಲ್ಲ ರೀತಿಯ ಕಾಗಪತ್ರನ ಈಗಾಗಲೇ ಬುಕ್ಲೆಟನ್ನು ಮಾಡಿ ಬಿಡುಗಡೆ ಮಾಡಿ ರಾಜ್ಯದ ಜನಗಳಿಗೆ ಸರಿಯಾದ ಒಂದು ತಿಳುವಳಿಕೆಯನ್ನು ಇವತ್ತು ಕೊಟ್ಟಿರುವಂತಹದ್ದು. ಆದರೆ ಇಲ್ಲಿ ನೋಡಿದಾಗ ಯಾವುದೇ ಒಂದು ವಿಚಾರಗಳು ಇಲ್ಲ, ಸರಿಯಾದ ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ಅದು ಆಗಿರ್ತಕ್ಕಂತಹದ್ದು. ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಇವತ್ತು ಬಿಜೆಪಿಯನ್ನು ಮಾಡ್ತಾ ಇದೆಯೋ ಇದು ಸರಿಯಲ್ಲ. ಬಿಜೆಪಿ ಯಾವತ್ತೂ ಜನರ ಹಿತವನ್ನು ಕಾಪಾಡುವಂತಾರಲ್ಲ ಇವರು. ಇವತ್ತು ರಾಜ್ಯದಲ್ಲಿ 136 ಕ್ಷೇತ್ರನ ಗೆದ್ದು ಒಳ್ಳೆ ಅಧಿಕಾರನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ನೋಡ್ತಾ ಇದ್ರಿ ನೀವು. ಈ ವರ್ಷ ವಾಡಿಕೆಯಿಂದ ಹೆಚ್ಚು ಮಳೆ ಆಗಿ ಬಹಳಷ್ಟು ಸಂಕಷ್ಟ ಆಗಿರುವಂತಹದ್ದು. ನಮ್ಮ ಜಿಲ್ಲೆಯಲ್ಲಿ ಗುಡ್ಡ ಕುಸಿದು 10 ಜನ ಸತ್ರು ಕೂಡ ಆ ಸಂದರ್ಭದಲ್ಲಿ ಅಸೆಂಬ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಪ್ರತಿದಿನ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ರು ಹೊರತು ಸದನದಲ್ಲಿ ಯಾವುದೇ ಒಂದು ವಿಚಾರವನ್ನು ಚರ್ಚೆ ಮಾಡಿ ರಾಜ್ಯದ ಜನಗಳಿಗೆ ತೊಂದರೆ ಆಗ್ತಕ್ಕಂಥ ಜನಗಳಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ವಿಚಾರವನ್ನು ಸದನ ಕೂಡ ಮಾಡದೇನೆ ಗಲಾಟೆಯನ್ನು ಮಾಡಿರುವಂಥದ್ದು. ಹೀಗೆ ಬರೀ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು. ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಗೊಂದಲವನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ವಾಮ ಮಾರ್ಗದಿಂದ ಅವರು ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಸಣ್ಣತನ ಏನಿದೆಯೋ, ಆ ದುರಾಲೋಚನೆ ಇದೆಯೋ, ಅದು ರಾಜ್ಯದ ಜನ ಸಹಿಸಲ್ಲ. ನಮ್ಮ ಸರ್ಕಾರ ಭದ್ರವಾಗಿದೆ, ನಮ್ಮ ಮುಖ್ಯಮಂತ್ರಿಗಳು ಭದ್ರವಾಗಿದೆ. ನಾವೆಲ್ಲ ಶಾಸಕರು ಕೂಡ ನಮ್ಮ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಇದ್ದೀವಿ. ಯಾವುದೇ ಅನ್ಯಾಯ ನಡೆದಿಲ್ಲ. ಹಾಗಾಗಿ ಇವತ್ತೇನು ಇಡೀ ರಾಜ್ಯಾದ್ಯಂತ ನಡೀತಕ್ಕಂಥ ಪ್ರತಿಭಟನೆ ಏನಿದೆಯೋ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮಾನ್ಯ ಮಾಂಕಾಳ್ ವೈದ್ಯರವರು, ಮಾನ್ಯ ಸತೀಶ್ ಶೈಲ್ರವರು, ಮಾನ್ಯ ದೇಶಪಾಂಡೆ ಸಾಹೇಬರು, ಹೀಗೆ ಅಪಾರವಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಸಮೂಹದೊಂದಿಗೆ ಇವತ್ತು ಸಾಂಕೇತಿಕವಾಗಿ ನಾವು ಮನವಿಯನ್ನು DC ಅವರ ಮುಖಾಂತರ ಮನವಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ರಾಷ್ಟ್ರಪತಿಯವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಪ್ರತಿಭಟನೆ ಎಲ್ಲಿವರೆಗೆ ಮುಂದುವರಿಯುತ್ತೆ ಸರ್? ಇವತ್ತು ಇಲ್ಲಿಗೆ ಕೈ ಬಿಟ್ಟರೆ ಸರಿ. ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಪ್ರತಿಭಟನೆ. ಇದನ್ನ ಎಚ್ಚೆತ್ತು ಕೇಂದ್ರ ಸರ್ಕಾರ ಇವರನ್ನ ವಜಾಗೊಳಿಸಿ ಇಲ್ಲಿಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವವರೆಗೂ ಕೂಡ ಈ ಹೋರಾಟ ನಡೆಯುತ್ತೆ ಅನ್ನೋದು ಮಾತ್ರ ಹೇಳಕ್ಕೆ ಬಯಸ್ತೇನೆ. ಇವೆಷ್ಟು ಶಿರಸಿ ಶಾಸಕರಾಗಿರುವಂತಹ ಭೀಮಣ್ಣ ನಾಯ್ಕರು ಹೇಳುವಂತ ಮಾತು, ಒಟ್ಟಿನಲ್ಲಿ ರಾಜ್ಯಪಾಲರ ನಡೆಗೆ ತೀವ್ರ ಆಕ್ರೋಶ ನಮ್ಮ ಪ್ರತಿಭಟನೆ ಕೂಡ ಮುಂದುವರೆದಿದೆ ಎಂಬ ಎಚ್ಚರಿಕೆಯನ್ನು ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.